ಅರ್ಧ ಈರುಳ್ಳಿಯಿಂದ ಇಷ್ಟೊಂದು ಹೆಲ್ಪ್ ಆಗುತ್ತೆ ಅಂತಂದರೆ ಸಾವಿರಾರು ರೂಪಾಯಿನ ಉಳಿಸ್ಬೋದು ಅಲ್ವಾ, ಏನಂತೀರಾ? ಬನ್ನಿ ಅದು ಏನೆಲ್ಲ ಒಂದು ಉಳಿಸ್ಬೋದು, ಅದು ಹೇಗೆಲ್ಲ ಒಂದು ಟಿಪ್ಸ್ಗಳು ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಬರೋಣ. ಜಿರಳೆ ಆಗಿರ್ಬೋದು, ಹಲ್ಲಿ ಆಗಿರ್ಬೋದು, ಮನೆಯಲ್ಲಿ ಸರ್ವೇ ಸಾಮಾನ್ಯ, ಬಟ್ ನೋಡಿದ ತಕ್ಷಣ ಏನೋ ಗೊತ್ತಿಲ್ಲ ಅದನ್ನು ಹೊರಗಡೆ ಹೋಗಿಸ್ಬೇಕು ಅನ್ನೋದು ಒಂದು ಮನಸ್ಸಿಗಿರುತ್ತೆ. ಇಲ್ಲಿ ನಾನು ಗಿಡದ ತುಂಬ ಹೂ ಬಿಡಬೇಕು, ಅದನ್ನು ಯಾವ ರೀತಿ ಮಾಡಬೇಕು, ಗಿಡ ಚೆನ್ನಾಗಿ ಬೆಳ್ಕೋಬೇಕು, ಕಸು ಅಂದರೆ ಒಂದು ಶಕ್ತಿಶಾಲಿಯಾಗಿ ಒಂದು ಗಿಡ ಹೂ ಬೆಳಿಬೇಕು ಅನ್ನೋದೊಂದು ಎಲ್ಲರಿಗೂ, ಒಂದು ಮಹಿಳೆಯರಿಗೆ ಒಂದು ಆಸೆ ಇದ್ದೇ ಇರುತ್ತೆ. ಎಲ್ಲರ ಮನೆ ಮುಂದೆ ಈ ರೀತಿ ಹೂವಿನ ಪಾಟಲ್ಲೇ ಹಾಕಿರ್ತೀವಲ್ವ, ತುಂಬ ಚೆನ್ನಾಗಿ ಬೆಳಿಬೇಕು, ಹೂ ಮಾತ್ರ ಸಖತ್ತಾಗಿ ಬಿಡಬೇಕು ಅಂತ ಏನಾದರೂ ಇತ್ತು ಅಂತಂದರೆ ನೋಡ್ತಿರ್ಬೋದು. ನನ್ನ ಒಂದು ಗಿಡದಲ್ಲಿ ಚಿಕ್ಕ ಗಿಡ ಆಲ್ರೆಡಿ ತುಂಬ ಒಂದು ಹೂ ಬಿಟ್ಟಿದೆ, ದಿನ 2-3 ಆ ರೀತಿ ಹೂ ಬಿಡ್ತಾನೆ ಇದೆ. ಇದು ಕೂಡ ಅಷ್ಟೇ ದೊಡ್ಡ ಪತ್ರೆ ಗಿಡ. ಇದು ಗಿಡಮೂಲಿಕೆಗೆ ಅಂತ ಬಳಸ್ಬೋದು, ಅಡುಗೆಗೆ ಬಳಸ್ಬೋದು ಸ್ನೇಹಿತರೆ. ಕೆಮ್ಮು, ಶೀತ, ನೆಗಡಿ ಆ ರೀತಿ ಆದಾಗೆಲ್ಲ ಬಳಸ್ಬೋದು. ಚೆನ್ನಾಗಿ ಬೆಳಿಬೇಕು ಅಂತಂದರೆ ಈ ಒಂದು ಈರುಳ್ಳಿ ಸಿಪ್ಪೆ, ಇದು ಕಸ ಸ್ನೇಹಿತರೆ, ಎಸೆಯ ಬದಲು ನಾವು ನೀರಲ್ಲಿ ಹಾಕಿಡಬೇಕು. ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ತೊಟ್ಟು ಏನಿರುತ್ತೆ ಅಲ್ವಾ, ಅದನ್ನು ನೀರಲ್ಲಿ ಹಾಕಿಡಬೇಕು. ನಾವು ಪ್ರತಿಯೊಂದು ತರಕಾರಿನೆಲ್ಲ ಈ ರೀತಿ ಕಟ್ ಮಾಡಿದಾಗ ವೇಸ್ಟ್ ಬಂದಿರುತ್ತೆ ಅಲ್ವಾ, ಅದನ್ನು ನೀರೆಲ್ಲ ಹಾಕಿಬಿಟ್ಟು ಒತ್ತತ್ರ ಒಂದು 5-6 ತಾಸು ನಾವು ಈ ನೀರಲ್ಲೇ ಬಿಡಬೇಕಾಗುತ್ತೆ. ಇದು ರಸ ಎಲ್ಲ ಬಿಡಬೇಕು ನೀರಲ್ಲಿ. ಈ ರೀತಿ ಹಾಕೋದ್ರಿಂದ ನಾವು ಗಿಡಗಳಿಗೆ ತುಂಬ ಶಕ್ತಿಶಾಲಿಯಾಗಿ ಬೆಳೆಯುತ್ತೆ. ಈ ನೀರು ಏನಿರುತ್ತೆ ಅಲ್ವಾ, ಒಂದು 5-6 ತಾಸು ನಾವು ಈ ಸಿಪ್ಪೆ ಮತ್ತು ಮೆಣಸಿನ್ಕಾಯಿ ತೊಟ್ಟು ಏನಿರುತ್ತೆ ಅಲ್ವ, ಅಷ್ಟೊಂದು ನೀರಲ್ಲಿ ಹಾಕಿಬಿಟ್ಟು ನೆನೆಸ್ಬಿಟ್ಟು ಆ ಗಿಡಕ್ಕೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಹೂ ಬಿಡುತ್ತೆ. ಇನ್ನು 2ನೇ ಟಿಪ್ಸು ಸ್ನೇಹಿತರೆ, ನಾವು ಈ ಒಂದು ಸಬ್ಬಿಗೆ ನಾವು ಹಾರ್ಪಿಕನ್ನು ಹಾಕಿ ನೋಡಿ, ಅದರ ಒಂದು ರಿಸಲ್ಟ್ ಹೆಂಗೆ ಕೊಡುತ್ತೆ ಅಂತಂದರೆ ಇದರಿಂದ ನಾವು ಸಾವಿರಾರು ರೂಪಾಯಿನ ಗಳಿಸ್ಬೋದು ಸ್ನೇಹಿತರೆ. ಯಾವುದೇ ರೀತಿ ವೇಸ್ಟ್ ಖರ್ಚು ಮಾಡ್ದೇ ನಾವು ಆರಾಮಾಗಿ ಸಾವಿರಾರು ರೂಪಾಯಿನ ಗಳಿಸ್ಬೋದು. ಅದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಇಲ್ಲಿ ನೋಡ್ತಾ ಇರ್ಬೋದು, ಒಂದು ಸೊಪ್ಪು ತೊಗೊಂಡಿದ್ದೀನಿ, ಅಂದರೆ ಒಂದು ಪೂರ್ತಿ ಸೋಪಲ್ಲ, ನಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಲಿಕ್ವಿಡನ್ನು ಮಾಡ್ಕೊಳ್ಳೋದಕ್ಕೆ ಅಷ್ಟೇ. ಸ್ವಲ್ಪ ಈ ಒಂದು ಚಾಕು ಸಹಾಯದಿಂದ ಈ ರೀತಿ ಪೌಡ್ರ್ ಮಾಡ್ಕೊಂಡ್ರೆ ಸ್ವಲ್ಪ ಸೋಪನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಕಟ್ ಮಾಡಿಕೊಂಡು ಅದರ ಜೊತೆಗೆ ಸ್ವಲ್ಪ ಹಾರ್ಪಿಕ್ಕು, ನಾವು ಬಾತ್ರೂಮ್ಗೆಲ್ಲ ಯೂಸ್ ಮಾಡ್ತೀವಲ್ವ, ಹಾರ್ಪಿಕ್ಕು ಡೈರೆಕ್ಟಾಗಿ ಹಾಕಿದರೆ ನಮಗೆ ತುಂಬ ದಿನ ಬರೋದಿಲ್ಲ. ಈ ರೀತಿ ಸೋಪು ಮತ್ತು ಹಾರ್ಪಿಕ್ ಮಿಕ್ಸ್ ಮಾಡಿ ಕ್ಲೀನ್ ಮಾಡೋದ್ರಿಂದ ಹಾರ್ಪಿಕ್ಕು ಕೂಡ ತುಂಬ ಬಾಳಿಕೆ ಬರುತ್ತೆ, ತುಂಬ ದಿನ ಬಾಳಿಕೆ ಬರುತ್ತೆ, ಮತ್ತು ಅಷ್ಟೇ ಕ್ಲೀನಿಂಗ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಓಕೆನಾ? ಯಾಕಂದರೆ ಡೈರೆಕ್ಟಾಗಿ ಹಾರ್ಪಿಕ್ ಹಾಕಿ ಉಜ್ಬೋದಲ್ಲ ಅಂತ ಅನ್ಕೋಬೋದು, ಬಟ್ ಅದು ತುಂಬ ದಿನ ಬರೋದಿಲ್ಲ ಡೈರೆಕ್ಟಾಗಿ ಹಾಕೋದ್ರಿಂದ. ಈ ರೀತಿ ಸೊಪ್ಪು ಮಿಕ್ಸ್ ಮಾಡಿಕೊಂಡು ಹಾರ್ಪಿಕ್ ಸೇರಿಸಿ ಅದರೊಳಗಡೆ ನೀಟಾಗಿ ಒಂದು ಸ್ವಲ್ಪ ಎಷ್ಟು ಬೇಕಾಗುತ್ತೋ ಅಷ್ಟು ನೀರನ್ನು ಸೇರಿಸ್ಬಿಟ್ಟು ನಾವು ಕಿಚನ್ನಲ್ಲಿ ಆಗಿರುವಂಥ ಒಂದು ಏನಾದರೂ ಸಿಂಕ್ ಕಲೆ ಆಗಿರ್ಬೋದು, ಮತ್ತು ಬಾತ್ರೂಮಲ್ಲಿ ಒಂದು ಕಲೆ ಆಗಿರ್ಬೋದು, ಯಾವುದೇ ರೀತಿ ಒಂದು ಕಲೆಗಳನ್ನು ತುಂಬ ದಿನ ಆಯಿತು ನಮಗೆ ನೀರಿನ ಅಂಶ ಬಿದ್ದು ಅದಕ್ಕೆಲ್ಲ ಕಲೆ ಕೂತ್ಕೊಂಡ್ಬಿಟ್ಟಿರುತ್ತೆ, ವೈಟ್ ಕಲೆ ಕೂತ್ಕೊಂಡಿರುತ್ತೆ, ಉಪ್ಪಿ ನೀರೆಲ್ಲ ತುಂಬ ಅದ್ರ ಜೊತೆಗೆಲ್ಲ ಇದಾಗಿಬಿಟ್ಟಿರುತ್ತೆ ಅಂತಂದ್ಬಿಟ್ಟು ಕಲೆಗಳೆಲ್ಲ ಇದ್ದೇ ಇರುತ್ತೆ ಅಲ್ವಾ. ಸಿಂಕ್ ಹತ್ರ ಅಂತೂ ನೋಡೋಂಗಿರಲ್ಲ, ಆ ರೀತಿ ಎಲ್ಲ ಸಿಂಕ್ ಹತ್ರ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಈ ಒಂದು ಲಿಕ್ವಿಡನ್ನು ಮಾಡಿ ಇಟ್ಕೊಂಡ್ವಿ ಅಂತಂದರೆ ನಮಗೆ ಹತ್ತತ್ರ ಮಿನಿಮಮ್ ಏನಲ್ಲ ಅಂದ್ರೂ 1 ವಾರ ಆದರೂ ಆಗುತ್ತೆ ಈ ಒಂದು ಲಿಕ್ವಿಡ್ ನಾನು ಮಾಡೋದು. ನೋಡ್ತಾ ಇರ್ಬೋದು, ಇವಾಗ ಕೈಯಿಂದ ನಾನು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡೆ. ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ನೊರೆ ಎಲ್ಲ ಬರುತ್ತೆ ಅಲ್ವಾ. ಈ ರೀತಿ ಮಿಕ್ಸ್ ಮಾಡ್ಕೊಂಡ್ವಿ ಅಂತಂದರೆ ಇವಾಗ ಈ ಲಿಕ್ವಿಡನ್ನು ಎಲ್ಲದಕ್ಕೂ ಉಪಯೋಗಿಸ್ಬೋದು. ಅಂದರೆ ಎಲ್ಲೆಲ್ಲಿ ಒಂದು ಟೈಲ್ಸ್ ಆಗಿರ್ಬೋದು, ನೆಲ ಆಗಿರ್ಬೋದು, ಎಲ್ಲ ಒಂದು ಕಲೆ ಅನ್ನೋದು ಕೂತ್ಕೊಂಡಿರುತ್ತೆ ಅಲ್ವಾ, ವೈಟ್ ಕಲೆ, ಅದನ್ನು ಇವಾಗ ಕ್ಲೀನಾಗಿ ತೊಳಿಬೋದು. ತೋರಿಸ್ತೀನಿ, ನಾವು ನೋಡ್ತಾ ಇರ್ಬೋದು ಇವಾಗ ಸಿಂಕ್ ಹತ್ರ ಯಾವ ರೀತಿ ಇದೆ ಅಂತಂದ್ಬಿಟ್ಟು. ಈ ರೀತಿ ಕಲೆ ಅನ್ನೋದು ಕೂತ್ಕೊಂಡ್ಬಿಟ್ಟಿರುತ್ತೆ. ಯಾಕಂದರೆ ನೀರು ಜಾಸ್ತಿ ಯೂಸ್ ಮಾಡಿ ನಾವು ಏನಾಗುತ್ತೆ ಅಂತಂದರೆ ಆ ಒಂದು ಟೈಲ್ಸ್ ಅನ್ನೋದು, ಕೊಳೆ ಅನ್ನೋದು ಜಾಸ್ತಿಯಾಗಿ ಅಲ್ಲೇ ಗಟ್ಟಿಯಾಗಿ ಕೂತ್ಕೊಂಡ್ಬಿಟ್ಟಿರುತ್ತೆ. ಅದಕ್ಕೆ ಈ ಒಂದು ಸೋಪು ಅಂದರೆ ಈ ಒಂದು ಲಿಕ್ವಿಡ್ ನೀರನ್ನು ಹಾಕಿಬಿಟ್ಟು ನೋಡ್ತಾ ಇರ್ಬೋದು ಯಾವ ರೀತಿ ನೊರೆ ಬರ್ತಾ ಇದೆ ಅಂತ. ಈ ಒಂದು ಲಿಕ್ವಿಡ್ ನೀರನ್ನು ಹಾಕಿಬಿಟ್ಟು ಒಂದು 15-20 ನಿಮಿಷ ಹಂಗೆ ಸುಮ್ಮನೆ ಬಿಟ್ಟು ಬಿಡಬೇಕು. ತಿಕ್ಕೋದು ಬೇಡ, ಯಾವುದು ಬೇಡ ಸ್ನೇಹಿತರೆ. ಈ ರೀತಿ ಹಾಕಿಬಿಟ್ಟು ಸುಮ್ಮನೆ ಬಿಟ್ಟು ಆಮೇಲೆ ಒಂದು ಸ್ವಲ್ಪ ಬಿಟ್ಟು ನಾವು ಕ್ಲೀನಾಗಿ ತೊಳೆಯೋದ್ರಿಂದ ಯಾವುದೇ ರೀತಿ ಒಂದು ಕಲೆ ಅನ್ನೋದು ಉಳ್ಕೊಳ್ಳೋದಿಲ್ಲ, ಎಲ್ಲ ಕ್ಲೀನಾಗಿ ಆಗುತ್ತೆ ಸ್ನೇಹಿತರೆ. ನೋಡ್ತಾ ಇರ್ಬೋದು ಯಾವ ರೀತಿ ನನಗೆ ಕ್ಲೀನಾಗಿ ಸಿಗ್ತಾಯಿದೆ ಒಂದು ಟೈಲ್ಸ್ ಅನ್ನೋದು, ಮತ್ತು ಹೊಸ ರೀತಿಯಲ್ಲಿ ನಮಗೆ ಟೈಲ್ಸ್ ಅನ್ನೋದು ಸಿಗ್ತಾಯಿದೆ. ಇಲ್ಲಿ ಬಟ್ಟೆಲಿ ಕೂಡ ನಾನು ಒರೆಸಿ ತೋರಿಸ್ತಿದ್ದೀನಿ, ಒಂದು ಚೂರು ಕೂಡ ಕಲೆ ಅನ್ನೋದು ಇಲ್ಲ. ಒಂದು 10-15 ನಿಮಿಷ ಆದರೂ ನೀವು ಬಿಡಬೇಕಾಗುತ್ತೆ. ಇಲ್ಲಿ ಒಂದು ಸ್ವಲ್ಪ ನಾನು ಹಾಕಿದ್ನೆ ಅಲ್ವಾ, ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತಂದ್ಬಿಟ್ಟು. ಮತ್ತು ಮಿಕ್ಕಿರುವಂಥ ಒಂದು ಅಲ್ಲಿ ನಾನು ಇನ್ನೂ ಹಾಕಿರಲಿಲ್ಲ, ಇವಾಗ ಹಾಕಿಬಿಟ್ಟು ಅಲ್ಲಿ ಕೂಡ ಒಂದು 5-10 ನಿಮಿಷ, ಒಂದು 10 ನಿಮಿಷ ಆದರೂ ಮಿನಿಮಮ್ 10 ನಿಮಿಷ ಆದರೂ ಬಿಟ್ಬಿಡಿ. ಅದು ಆರಾಮಾಗಿ ಕೊಳೆ ಅನ್ನೋದು ಎಲ್ಲ ಬಿಟ್ಕೊಂಡು ನಮಗೆ ಕ್ಲೀನಾಗಿ ಆಗುತ್ತೆ. ನೋಡ್ತಿರ್ಬೋದು ಯಾವ ರೀತಿಯಾಗಿದೆ ಅಂತಂದ್ಬಿಟ್ಟು.
ನೋಡಿದ್ರಲ್ಲ ಸ್ನೇಹಿತರೆ, ಲಿಕ್ವಿಡನ್ನು ಮನೆಯಲ್ಲೇ ಮಾಡ್ಕೋಬೋದು. ಸಾವಿರಾರು ರೂಪಾಯಿನ ನಾವು ಆರಾಮಾಗಿ ಉಳಿಸ್ಕೋಬೋದು ಅಂತ ಹೇಳೋದಕ್ಕೆ ಈ ಒಂದು ಸಿಂಕು ಮತ್ತು ಈ ಒಂದು ಲಿಕ್ವಿಡೇ ಕಾರಣ. ನೋಡ್ತಾ ಇರ್ಬೋದು, ಟೈಲ್ಸ್ ಕೂಡ ನಾನಲ್ಲಿ ಕ್ಲೀನ್ ಮಾಡ್ಕೊಂಡಿಲ್ಲ, ಅಲ್ಲಿ ಕೂಡ ನಾನು ಕ್ಲೀನ್ ಮಾಡ್ಕೊತೀನಿ. ಜಸ್ಟ್ ನಾನು ಸಿಂಕಿಗೆ ಅಷ್ಟೇ ನಾನು ತೋರಿಸ್ಬಿಟ್ಟು ನಿಮಗೆ ಡೆಮೋ ಕೊಡೋದಕ್ಕೆ ಅಂತ ಅಂದ್ಬಿಟ್ಟು ತೋರಿಸ್ತಾ ಇರೋದು ಸ್ನೇಹಿತರೆ. ಈ ರೀತಿ ಹಾಕಿಬಿಟ್ಟು ಒಂದು 10ರಿಂದ 15 ನಿಮಿಷ ಬಿಟ್ಬಿಡಿ ಅಷ್ಟೇ. ಆರಾಮಾಗಿ ನಮಗೆ ಈ ಒಂದು ಕಲೆ ಅನ್ನೋದು ಮಾಯ ಆಗುತ್ತೆ. ಸಿಂಕ್ ಅನ್ನೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ, ಮತ್ತೆ ಆಗೋದಿಲ್ಲ. ಮತ್ತು ಆದಾಗ ಇದೇ ರೀತಿ ನೀವು ಫಾಲೋ ಮಾಡಿದಿರಿ ಅಂತಂದರೆ ಸಿಂಕು ಪಳ ಅಂತ ಹೊಳಿತಾ ಇರುತ್ತೆ. ನೋಡ್ತಾ ಇರ್ಬೋದು, ಇವಾಗ ಟೈಲ್ಸಲ್ಲಿ ನಾನು ಕೂಡ ಚೆಕ್ ಮಾಡ್ತೀನಿ. ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತಂದ್ಬಿಟ್ಟು ಕೊಳೆ ಅನ್ನೋದು. ಇವಾಗ ಇದು ಸ್ವಲ್ಪ ಈ ಥರ ನೀರು ಹಾಕಿಬಿಟ್ಟು ಚೆನ್ನಾಗಿ ಉಜ್ಜೋದ್ರಿಂದ ಇದು ಉಜ್ಜೋದು ಅವಶ್ಯಕತೆ ಇಲ್ಲ. ಸ್ವಲ್ಪ ಹೊತ್ತು ಒಂದು 10ರಿಂದ 15 ನಿಮಿಷ ಬಿಟ್ಟರೆ ಸಾಕು, ನಮಗೆ ಸಿಂಕ್ ಅನ್ನೋದು ಟೈಲ್ಸ್ಗೆಲ್ಲ ಅನ್ನೋದು ಆರಾಮಾಗಿ ತಾನೇ ಕೊಳೆ ಅನ್ನೋದು ಬಿಟ್ಕೊಂಡ್ಬಿಡುತ್ತೆ. ನೋಡ್ತಾ ಇರ್ಬೋದು, ಸ್ವಲ್ಪ ಈ ರೀತಿ ಕ್ಲೀನಿಂಗ್ ಆಗ್ತಾಯಿದೆ. ನೋಡಿದ್ರಲ್ವಾ, ಅಪ್ಪಿ ಗಟ್ಟಿ ಕಲೆ ಏನಾದರೂ ಇತ್ತು ಅಂತಂದರೆ ಸ್ವಲ್ಪ ಒಂದು ಸಬ್ಬು ತೊಗೊಂಡ್ಬಿಟ್ಟು ಕೈಗೆ ಹಚ್ಕೊಂಡ್ರೆ ಸ್ವಲ್ಪ ಜಾಸ್ತಿ ನಾವು ಈ ರೀತಿ ಟೈಲ್ಸನ್ನು ಕ್ಲೀನ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕೂಡ ನಮಗೆ ಬಳಕೆ ಅನ್ನೋದು ಬರುತ್ತೆ. ನೋಡ್ತಾ ಇರ್ಬೋದು ಯಾವ ರೀತಿ ಕ್ಲೀನ್ ಆಯಿತು ಅಂತಂದ್ಬಿಟ್ಟು. ಈ ಒಂದು ಟಿಪ್ಸನ್ನು ನೀವು ಕೂಡ ಫಾಲೋ ಮಾಡ್ಬೋದು. ಈ ಒಂದು ಲಿಕ್ವಿಡನ್ನು ಉಳಿದಿರೋಂಥ ಲಿಕ್ವಿಡು ನಾನು ಒಂದು ಬಾಟ್ಲಿಗೆ ಇಟ್ಕೊಂಡ್ರೆ ಮತ್ತು ನೆಕ್ಸ್ಟು ಯಾವಾಗಾದರೂ ಯೂಸ್ ಆಗುತ್ತೆ. ಓಕೆನಾ. ಇವಾಗ ಇನ್ನೊಂದು ಟಿಪ್ಸ್ ಏನಪ್ಪ ಅಂತಂದರೆ, ಕುಕ್ಕರಲ್ಲಿ ಸ್ವಲ್ಪ ಅನ್ನ ಮಿಕ್ಕಿರುತ್ತೆ, ಅದನ್ನು ಕ್ಲೀನ್ ಮಾಡುವಾಗ ಅನ್ನದಗಳೆಲ್ಲ ಈ ಸಿಂಕಿಗೆ ಹೋಗಿ ಕುತ್ಕೊಂಡ್ಬಿಟ್ಟಿರುತ್ತೆ. ಸಿಂಕಿಗೆ ಹೋಗಿ ಕುತ್ಕೊಂಡಾಗ ಸಿಂಕ್ ಅನ್ನೋದು ಬ್ಲ್ಯಾಕ್ ಆಗಿಬಿಡುತ್ತೆ. ಮತ್ತು ಪೈಪ್ ಕೀಳೋದು ಅದು ಇದು ಸುಮ್ಮನೆ ಅನವಶ್ಯಕತೆ ಒಂದು ದುಡ್ಡನ್ನು ವೇಸ್ಟ್ ಆಗಿಬಿಡುತ್ತೆ. ಆ ರೀತಿ ಆಗಬಾರ್ದು. ಓಕೆನಾ. ಈ ರೀತಿ ಒಂದು 10 ರೂಪಾಯಿ ಸ್ಕ್ರಬ್ಬರ್ ಏನಿರುತ್ತೆ ಅಲ್ವ, ಪಾತ್ರೆಯಲ್ಲಿ ಉಜ್ಜೋದಕ್ಕೆಲ್ಲ ತೊಗೊತೀವಲ್ವ, ಈ ಸ್ಕ್ರಬ್ಬರು ನೀಟಾಗಿ ಹಳ್ಕೋಬೇಕು. ಈ ರೀತಿ ಅಗಲ ಮಾಡ್ಕೊಂಬಿಟ್ಟು ಇಲ್ಲಿ ಸಿಂಕಲ್ಲಿ ನೀರು ಹೋಗುತ್ತೆ ಅಲ್ವಾ, ಆ ಒಂದು ಜಾಗಕ್ಕೆ ನಾವು ಇದನ್ನು ಇಟ್ಬಿಟ್ಟು ನಾವು ಪಾತ್ರೆ ಆಗಿರ್ಬೋದು, ನಾವು ಮತ್ತು ಕುಕ್ಕರ್ ಆಗಿರ್ಬೋದು, ಅದರಲ್ಲಿ ಇರುವಂಥ ಒಂದು ಏನು ಐಟಮ್ಸ್ ಅಂದರೆ ಇದು ಒಂದು ಹಿಂಜಲ ಏನಿರುತ್ತೆ ಅಲ್ವಾ, ಅದೆಲ್ಲ ಈ ಸಿಂಕಿಗೆ ಕುತ್ಕೊಂಡ್ಬಿಟ್ರೆ ಅಂದರೆ ಈ ಒಂದು ಸ್ಕ್ರಬ್ಬರ್ಗೆ ಕುತ್ಕೊಂಡ್ಬಿಟ್ಟಿರುತ್ತೆ. ಈ ರೀತಿ ಇಟ್ಬಿಟ್ಟು ಈ ಒಂದು ಏನು ಕುಕ್ಕರ್ ಕ್ಲೀನ್ ಮಾಡೋದ್ರಿಂದ ನೋಡ್ತಾ ಇರ್ಬೋದು, ಅನ್ನದ ಒಂದು ಹಗಳು ಏನಿದೆ ಅಲ್ವಾ, ಅದು ಅಷ್ಟು ಸ್ಕ್ರಬ್ಬರ್ ಮೇಲೆ ನಮಗೆ ಕುತ್ಕೊಂಡ್ಬಿಟ್ಟಿರುತ್ತೆ, ಅದು ಬಿಡೋದಿಲ್ಲ. ಓಕೆನಾ. ಈ ಒಂದು ಟಿಪ್ಸ್ ಕೂಡ ನೀವು ಫಾಲೋ ಮಾಡ್ಬೋದು. ಇವಾಗ ಈ ಒಂದು ಅನ್ನದ ಹಗಳು ಏನಿದೆ ಅಲ್ವಾ, ಅದನ್ನು ತೆಗೆದುಬಿಟ್ಟು ಹೊರಗಡೆ ಹಾಕ್ಬೋದು. ಓಕೆನಾ. ಇದರಿಂದ ಕೂಡ ನಾವು ಹಣವನ್ನು ಉಳಿಸ್ಕೋಬೋದು. ಅನ್ನದ ಹಗಳು ಒಂದು ಚೂರು ಕೂಡ ಬಿಡೋದಿಲ್ಲ. ಅಪ್ಪಿ 1-2 ಬಿದ್ದರೂ ಕೂಡ ನಾವು ಕೈಲಿಂದ ತೆಗೆದು ಹಾಕಿದರೆ ಪೈಪ್ ಒಳಗಡೆ ನಮಗೆ ಅದು ಸೇರ್ಕೊಳ್ಳೋದಿಲ್ಲ ಮತ್ತು ಕೂತ್ಕೊಳ್ಳೋದಿಲ್ಲ, ಸಿಂಕು ಕೂಡ ಬ್ಲಾಕ್ ಆಗೋದಿಲ್ಲ. ಓಕೆನಾ. ಇದನ್ನು ಕೂಡ ನೀವು ಈ ಒಂದು ಟಿಪ್ಸ್ಗಳನ್ನು ಫಾಲೋ ಮಾಡ್ಬೋದು. ಈ ಕುಕ್ಕರ್ ನೋಡ್ತಾ ಇರ್ಬೋದು, ಒಂದು ಏನಾದರೂ ಹುರುಳಿಕಾಳಾಗಿರ್ಬೋದು, ಬೇಳೆ ಐಟಮ್ಸ್ ಆಗಿರ್ಬೋದು, ಕುಕ್ಕರಲ್ಲಿ ಕೂಗ್ಸ್ಕೊಂಡಿರ್ತೀವಿ, ಮತ್ತು ಅನ್ನ ಆಗಿರ್ಬೋದು, ಯಾವುದೇ ರೀತಿ ಮಾಡ್ಕೊಂಡಿರ್ತೀವಿ, ಎಲ್ಲ ಕಲೆ ಎಲ್ಲ ಕೂತ್ಕೊಂಡಿರುತ್ತೆ. ಹೊರಗಡೆ ನೋಡ್ತಿರ್ಬೋದು, ಇದು ಕೂಡ ಕಲೆ ಕೂತ್ಕೊಂಡಿರುತ್ತೆ. ಇದು ಕುಕ್ಕರಲ್ಲಿ ಇರುವಂಥ ಕಲೆಗಳನ್ನು ನಾವು ಹೋಗಿಸ್ಬೇಕು. ತುಂಬ ಈಸಿ. ನೋಡ್ತಾ ಇರ್ಬೋದು, ಈ ಒಂದು ಯೂಸ್ ಮಾಡಿ ಬಿಟ್ಟಿರುವಂಥ ಒಂದು ಅರ್ಧ ಹೋಳು ನಿಂಬೆಹಣ್ಣು ತೊಗೊಂಡಿದ್ದೀನಿ. ಅದಕ್ಕೆ ನಾವು ಒಂದು ಚಿಟಿಕೆ ಸೋಡಾನ ಹಾಕ್ಕೊತಾ ಇದ್ದೀನಿ. ಸೋಡಾನ ಹಾಕಿಬಿಟ್ಟು ಸ್ವಲ್ಪ ಉಜ್ಜಬೇಕಾಗುತ್ತೆ. ಕುಕ್ಕರಲ್ಲಿ ಇರುವಂಥ ಒಂದು ಕಪ್ಪು ಕಲೆ ಏನಾಗಿರ್ಬೋದು ಅದೆಲ್ಲ ಬಿಟ್ಕೊಂಡ್ಬಿಡುತ್ತೆ ಈ ಒಂದು ಹುಳಿ ಅಂಶ ಮತ್ತು ಅಡುಗೆ ಸೋಡಾನ ಯೂಸ್ ಮಾಡಿಬಿಟ್ಟು ಈ ರೀತಿ ತಿಕ್ಕೋದ್ರಿಂದ ಕಪ್ಪು ಕಲೆ ಅನ್ನೋದು ಎಲ್ಲ ಬಿಟ್ಕೊಂಡ್ಬಿಡುತ್ತೆ. ಇವಾಗ ತಿಕ್ಕಿ ತೋರಿಸ್ತೀನಿ ಅದು ಯಾವ ರೀತಿ ರಿಸಲ್ಟ್ ಕೊಡುತ್ತೆ ಅಂತಂದ್ಬಿಟ್ಟು. ವೇಸ್ಟ್ ಆಗಿರೋ ಅಂದರೆ ಸ್ವಲ್ಪ ಹುಳಿ ಅನ್ನೋದು ಇರುತ್ತೆ ಈ ನಿಂಬೆಹಣ್ಣಲ್ಲಿ. ನಾವೆಷ್ಟೇ ಯೂಸ್ ಮಾಡಿದರೂ ಕೂಡ ಸ್ವಲ್ಪ ಹುಳಿ ಅಂಶ ಇರುತ್ತೆ ಅಲ್ವಾ, ಸೋಡಾ, ಅದರಲ್ಲೂ ಸೋಡಾ ಕೂಡ ಅದು ಕ್ಲೀನ್ ಆಗುತ್ತೆ. ಹಾಗಾಗಿ ಒಂದು ನಿಂಬೆಹಣ್ಣು, ಒಂದು ಅರ್ಧ ಹೋಳು ನಿಂಬೆಹಣ್ಣು ಮತ್ತು ಸೋಡಾ, ಅಡುಗೆ ಸೋಡಾ ಹಾಕಿ ತಿಕ್ಕಿ ಉಜ್ಜೋದ್ರಿಂದ ಒಂದು ಕರೆಕ್ಟಾಗಿ ಕುಕ್ಕರ್ ಅನ್ನೋದು ಮತ್ತು ಕಲೆ ಅನ್ನೋದು ಒಂದು ಚೂರು ಕೂಡ ಉಳ್ಕೊಳ್ಳೋದಿಲ್ಲ. ಈ ರೀತಿ ಎಲ್ಲೆಲ್ಲಿ ಕಲೆ ಇರುತ್ತೋ ಅಲ್ಲಿ ಈ ರೀತಿ ಹಾಕಿಬಿಟ್ಟು ತಿಕ್ಕಿ ತೊಳೆದ್ರಿಂದ ಆರಾಮಾಗಿ ನಮಗೆ ಕುಕ್ಕರ್ ಅನ್ನೋದು ಕ್ಲೀನಾಗಿ ವಾಶ್ ಆಗುತ್ತೆ. ಇಲ್ಲಿ ಬ್ಯಾಕ್ ಸೈಡ್ ಆದರೂ ಅಷ್ಟೇ, ಇವಾಗ ಒಳಗಡೆ ಎಲ್ಲ ತಿಕ್ಕಿ ಆಗಿದೆ. ಇಲ್ಲಿ ಕೂಡ ಅಷ್ಟೇ, ಗ್ಯಾಸ್ ಹುರಿದು ಕುಕ್ಕರ್ ಅನ್ನೋದು ಕೆಳಗಡೆ ಕೆಂಪಾಗುತ್ತೆ, ಇಲ್ಲ ಕಪ್ಪಾಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಯಾವುದೇ ರೀತಿ ಕಪ್ಪು ಕಲೆ ಅನ್ನೋದು ಯಾವ ರೀತಿ ಮಾಯ ಆಯಿತು ಅಂತ. ಇದು ಲೈಫ್ ಪ್ರೂಫಲ್ಲೇ ನಾನು ತೋರಿಸ್ತಿರೋದು. ನೋಡ್ತಾ ಇರ್ಬೋದು ಯಾವ ರೀತಿ ಬಿಟ್ಕೊಳ್ತಾ ಇದೆ ಕಲೆ ಅನ್ನೋದು ಅಂತ. ಇನ್ನೂ ಸ್ವಲ್ಪ ಹಾಕಿ ತಿಕ್ಕಿದರೆ ಇನ್ನೂ ಕ್ಲೀನಾಗಿ ಆಗುತ್ತೆ. ಓಕೆನಾ. ಇಲ್ಲಿ ನೋಡ್ತಾ ಇರ್ಬೋದು, ಇವಾಗ ತೊಳೆದು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಕ್ಲೀನಾಗಿ ಆಗುತ್ತೆ ಅಂತ.
ಎಲ್ಲರ ಮನೆಯಲ್ಲಿ ಹಲ್ಲಿ ಮತ್ತು ಜಿರಳೆ ಎಲ್ಲರ ಮನೆ ಓಡಾಡ್ತಾನೆ ಇರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಒಂದು ಚಿಕ್ಕ ಸೈಜಲ್ಲಿ ನಾನು ಈರುಳ್ಳಿನ ತೊಗೊಂಡಿದ್ದೀನಿ. ಈ ಈರುಳ್ಳಿ ನಿಮ್ಮ ಕಡೆ ದೊಡ್ಡ ಸೈಜಲ್ಲಿ ಇತ್ತು ಅಂದರೆ ಒಂದು ಅರ್ಧ ಹೋಳು ತೊಗೋಬೋದು. ಈ ರೀತಿ ಬಿಡಿಸ್ಕೊತಾ ಇದ್ದೀನಿ, ಎಸೆಲ್ ಬಿಡಿಸ್ಕೊಂಡು ಅದರಲ್ಲಿ ಇನ್ನೂ 2 ಪೀಸ್ ಮಾಡ್ಕೊತೀನಿ. ಈ ರೀತಿ ಬಿಡಿಸ್ಕೊಂಡು ನೀಟಾಗಿ ಇದಕ್ಕೆ ಏನೆಲ್ಲ ಹಾಕಬೇಕಪ್ಪ ಅಂತಂದರೆ, ಇನ್ನೂ ಒಂದು ಸರಿ ನಮ್ಮ ಮನೆ ಕಡೆ ಜಿರಳೆ ಅನ್ನೋದು ಬರೋಲ್ಲ ಮತ್ತು ಹಲ್ಲಿ ಕೂಡ ನಮಗೆ ಸುತ್ತಮುತ್ತ ಎಲ್ಲೂ ಕಾಣಿಸ್ಕೊಡಲ್ಲ. ಈ ರೀತಿ ಒಂದು ಟಿಪ್ಸನ್ನು ಮಾಡೋದ್ರಿಂದ ಒಂದು ಹಳೆ ಸ್ಟಾಕ್ ಪೌಡರ್ ಇದ್ದೇ ಇರುತ್ತೆ ಅಲ್ವ, ಮನೇಲಿ ಎಲ್ಲರ ಮನೇಲಿ ಇದ್ದೇ ಇರುತ್ತೆ. ಈ ರೀತಿ ಪಾಂಡ್ಸ್ ಪೌಡ್ರ್ ಏನಿರುತ್ತಲ್ಲ ಅದಕ್ಕೆಲ್ಲ ಒಂದು ಸ್ವಲ್ಪ ಚಿಮುಕ್ಸ್ಬಿಟ್ಟು ಈ ರೀತಿ ಹಾಕಿ ಸ್ವಲ್ಪ ಅಡುಗೆ ಸೋಡಾನ ಹಾಕಿಬಿಟ್ಟು ಈ ರೀತಿ ಅಡುಗೆ ಸೋಡಾ ಹಾಕಿ ಸ್ವಲ್ಪ ಆಯಿಲನ್ನು ಹಾಕಬೇಕಾಗುತ್ತೆ. ಯಾಕಂತಂದರೆ ಇದಷ್ಟು ಅದಕ್ಕೆ ಅಪ್ಲೈ ಆಗಬೇಕಲ್ವ ಈರುಳ್ಳಿಗೆ, ಅದಕ್ಕೋಸ್ಕರ. ಜೊತೆಗೆ ಒಂದು ಹಳೆ ಮಾತ್ರೆ, ಟೈಮ್ ಆಗಿರೋಂಥ ಮಾತ್ರೆನ ತೊಗೊಂಡ್ಬಿಟ್ಟು ಈ ರೀತಿ ಚಿಕ್ಕದಾಗಿ ಪೌಡ್ರ್ ಮಾಡ್ಕೊತ, ಅಂದರೆ ನುಣ್ಣಗೆ ಪೌಡ್ರನ್ನ ಮಾಡ್ಕೊತ ಇರೋದು. ಈ ರೀತಿ ನುಣ್ಣಗೆ ಪೌಡ್ರ್ ಮಾಡಿಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡ್ಕೊಂಬಿಟ್ಟು ಚೆನ್ನಾಗಿ ಈರುಳ್ಳಿ ಹಾಕಿ ಈರುಳ್ಳಿಗೆ ಸೇರಿಸ್ಕೊಂಡು ಈ ರೀತಿ ಚಿಕ್ಕದಾಗಿ ಪೌಡ್ರ್ ಮಾಡ್ಕೋಬೇಕು. ನುಣ್ಣಗೆ ಪೌಡ್ರ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ಆಯಿಲನ್ನು ಹಾಕಬೇಕಾಗುತ್ತೆ. ಇದಕ್ಕೆ ಆಯಿಲ್ ಹಾಕ್ಕೊಳ್ಳೋದ್ರಿಂದ ಅಷ್ಟು ಈರುಳ್ಳಿಗೆ ನಮಗೆ ಕರೆಕ್ಟಾಗಿ ಹತ್ಕೊಳ್ಳುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಿರೋದು ಒಂದು 2-3 ಡ್ರಾಪು ಆಯಿಲನ್ನು ಹಾಕಬೇಕು. ಯಾವುದಾದ್ರೂ ಪರವಾಗಿಲ್ಲ, ಅಡುಗೆ ಆಯಿಲ್ ಆದರೂ ಪರವಾಗಿಲ್ಲ ಮತ್ತು ಕೊಬ್ಬರಿ ಎಣ್ಣೆ ಆಯಿಲ್ ಆದರೂ ಪರವಾಗಿಲ್ಲ. ಈ ರೀತಿ ಎಲ್ಲ ಈರುಳ್ಳಿಗೆ ಹಚ್ಚಬೇಕಾಗುತ್ತೆ. ನಿಮ್ಮ ಕಡೆ ಎಲ್ಲೆಲ್ಲಿ ಹಲ್ಲಿ ಜಾಸ್ತಿ ಓಡಾಡ್ತಾ ಇದೆ ಮತ್ತು ಜಿರಳೆ ಜಾಸ್ತಿ ಓಡಾಡ್ತಾ ಇದೆ ಅಂತ ಅನ್ನೋದಾದರೆ ಈ ಸಿಂಕ್ ಹತ್ರ ಮತ್ತು ಸೆಲ್ಫ್ಗಳಲ್ಲಿ ನಿಮ್ಗೆ ಎಲ್ಲೆಲ್ಲಿ ಬೇಕೋ ಅಲ್ಲಿ ಈ ಒಂದು ಈರುಳ್ಳಿನ ನಾವು ಇಟ್ಕೋಬೋದು. ಈ ಸುತ್ತ ಈ ರೀತಿ ತೋರಿಸ್ತಾ ಇದ್ದೀನಲ್ವ, ಈ ರೀತಿ ಇಟ್ಬಿಟ್ರೆ ಸಾಕು. ಜಿರಳೆ ಮತ್ತು ಅಲ್ಲಿ ಯಾವತ್ತೂ